ರಕ್ಷಣೆ ಕೊಡುವ ಆರಕ್ಷಕ ಕುಟುಂಬಗಳಿಗೆ ಸೂರಿನ ವ್ಯವಸ್ಥೆಯೇ ಇಲ್ಲ. ಇಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಕಟ್ಟಿದಂತಹ ಇದು ಕ್ವಾರ್ಟರ್ಸ್ ಈಗ ಶಿಥಿಲಾವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಭೂತ ಬಂಗ್ಲೆಯದರ ರೀತಿಯಲ್ಲಿ ಕಾಣಿಸ್ತಿದೆಯಂತೆ. ದೇವನಹಳ್ಳಿ ಪೊಲೀಸ್ ಕ್ವಾರ್ಟರ್ಸ್ ಇದು 7.23 ಎಕರೆ ಪ್ರದೇಶದಲ್ಲಿ ಪೊಲೀಸ್ ವಸತಿ ಸಮುಚ್ಚಯ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈಗ ಶಿಥಿಲಾವಸ್ಥೆಯಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಭೂತ ಬಂಗ್ಲೆ ಅಂತ ಆಗಿರಂತೆ ಈ ಒಂದು ವಸತಿ, ಅದರಲ್ಲೂ ಕೂಡ ಪೊಲೀಸ್ ವಸತಿ ಸಮುಚ್ಚಯ ನಿರ್ಮಾಣ ಆಗಿತ್ತು. 2009ರಲ್ಲಿ ಕಾಮಗಾರಿ ಆಗಿತ್ತು. 2010ರಲ್ಲಿ ಕ್ವಾರ್ಟರ್ಸ್ ಉದ್ಘಾಟನೆ ಕೂಡ ಮಾಡಲಾಗಿತ್ತು. ಆದರೆ ಈಗಲೂ ಕೂಡ ಪೊಲೀಸ್ ವಸತಿ ಸಮುಚ್ಚಯ ಖಾಲಿ ಆಗಿದೆ. ದೇವನಹಳ್ಳಿ ತಾಲೂಕಿನ ಕೋಡಿಮಂಚೇನಹಳ್ಳಿ ಗ್ರಾಮದ ಕ್ವಾರ್ಟರ್ಸ್ ಇದು ನೋಡಿ. ಇದು ಪೊಲೀಸ್ ವಸತಿ ಅಂತ ಹೇಳಿ ಯಾರು ಕೂಡ ಹೇಳಕ್ ಸಾಧ್ಯ ಇಲ್ಲ. ಈಗಾಗಲೇ ಹೇಳೋ ಹಾಗೆ ಇದು ಭೂತ್ ಬಂಗ್ಲೆ ರೀತಿಯಲ್ಲಿ ಬದಲಾಗ್ಬಿಟ್ಟಿದೆ. ಹಾಗಾಗಿ ಅಕ್ರಮ ಚಟುವಟಿಕೆ ತಾಣವಾಗಿದೆ. ಈಗ ಸದ್ಯಕ್ಕೆ ನೂತನ ಪೊಲೀಸ್ ಕ್ವಾರ್ಟರ್ಸ್, ಹೊಸ ಕಟ್ಟಡ ನಿರ್ಮಾಣ ಆದರೂ ಕೂಡ ಸಿಬ್ಬಂದಿಗೆ ಹಂಚಿಕೆ ಆಗಿಲ್ಲ. ಮನೆ ಹಂಚಿಕೆ ಮಾತ್ರವಲ್ಲ, ಪೊಲೀಸರಿಗೆ ಯಾವುದೇ ಸೂಕ್ತವಾದಂತಹ HRಗೆ ಕೂಡ ಸಿಕ್ಕಿಲ್ಲ. 12,000 ಬರಬೇಕಾಗಿರುವಂತಹ ಹೋಮ್ ರೆಂಟ್ 2ರಿಂದ 3,000 ಬರ್ತಾ ಇದೆ. ಕ್ವಾರ್ಟರ್ಸ್ ಇಲ್ಲದೆ ಖಾಸಗಿ ಮನೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ವಾಸವಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ ಕ್ವಾರ್ಟರ್ಸ್ಗೆ ಮೂಲ ಸೌಕರ್ಯ ಒದಗಿಸಿ ಹಂಚಿಕೆ ಮಾಡಿ ಅನ್ನುವಂತ ಈಗ ಒತ್ತಡ ಕೇಳಿ ಬರ್ತಾ ಇದೆ. ಸಿಬ್ಬಂದಿಗೆ ಮನೆ ನೀಡುವಂತೆ ಸರ್ಕಾರಕ್ಕೆ ಸ್ಥಳೀಯರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗೆ ಸ್ಥಳೀಯರು ಮಾಡ್ತಾ ಇರುವಂತಹ ಒಂದು ಒತ್ತಾಯದು ಪೊಲೀಸರಿಗೆ ಈ ರೀತಿಯಾಗಿ ಸೂರಿನ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎರಡ್ 2010ರಲ್ಲಿ ಗ್ರಾಂಟ್ ಆಗಿರ್ತಕ್ಕಂಥ ಜಾಗ ಅದು. ಎಷ್ಟು 7ರಿಂದ 8 ಎಕರೆ ಜಾಗ ಇದೆ. ಇದುವರೆಗೂ ಹೆಚ್ಚು ಕಮ್ಮಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ 6 ಬಿಲ್ಡಿಂಗ್ ಕಟ್ಟಿದ್ದಾರೆ. 6 ಬಿಲ್ಡಿಂಗ್ ಕಟ್ಟಿದಾರೆ ಅಷ್ಟೇ. ಇದುವರೆಗೂ ಯಾರು ಅದರಲ್ಲಿ ವಾಸವಾಗಿಲ್ಲ. ಒಂಥರ ಬೂತ್ ಬಂಗ್ಲೆ ಲೆವೆಲ್ಗೆ ಆಗಿದೆ. ಇವತ್ತು ಬೂತ್ ಬಂಗ್ಲೆನೇ ಅನ್ನಂಗಾಗಿದೆ. ಯಾರು ಅದರಲ್ಲಿ ವರಂಡ ಈಚೆ ಕಡೆ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ಅಲ್ಲಿ ಹೋಗಿ ಕೆಲವರು ಎಣ್ಣೆ ಹೊಡೆಯೋದಕ್ಕೆ ಆತರ ಯೂಸ್ ಆಗಿದೆ ಹೊರತು ಯಾವುದೇ ಪೊಲೀಸ್ ಅಧಿಕಾರಿಗೆ ಏನು ಯೂಸ್ ಆಗ್ತಾ ಇಲ್ಲ. ಯಾಕಂದ್ರೆ ಅದು ವ್ಯವಸ್ಥಿತ ಮೂಲಭೂತವಾಗಿ ಅನುಕೂಲಗಳು ಏನು ಇಲ್ಲ. ಅದರಲ್ಲಿ ಒಂದು AC, ಗಾಳಿ ಆಡೋದು, ಫ್ಯಾನ್, ಕರೆಂಟ್ ವ್ಯವಸ್ಥೆ ಇರ್ಬೋದು, ಒಂದು ಬಾತ್ರೂಮ್, ನೀರ್ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ. ಸುಮ್ಮನೆ ಏನೋ ಒಂದು ದಿವಸದಲ್ಲಿ ಏನೋ ಒಂದು ಗ್ರಾಂಟ್ ಹಾಕ್ಬೇಕಾಯ್ತು, ಯಾರಿಗೋ ಒಬ್ಬ ಅಧಿಕಾರಿಗಳಿಗೆ ಯಾರಿಗೋ ಅವ್ರ ಕಮಿಷನ್ಗೋಸ್ಕರ ಗ್ರಾಂಟ್ ಹಾಕ್ಸ್ಕೊಂಬಂದ್ರು, ಬಿಲ್ಡಿಂಗ್ ಕಟ್ಟಿದ್ರು, ಬಿಟ್ಟ ಮೇಲೆ ಅಧಿಕಾರಿಗಳಿಗೆ ಒಳ್ಳೇದಾಗಬೇಕು. ಅವ್ರು ಆಚೆ ಕಡೆ ಹೋಗಿ 15ರಿಂದ 16,000 ಬಾಡಿಗೆ ಕಟ್ಟಿ ಅವ್ರ ಜೀವನಗಳು ಪಾಪ ಕಷ್ಟವಾದ ದುಡ್ಡು ಬಾಡಿಗೆ ಕಟ್ಕೊಂಡು ಏನೋ ಡೆವಲಪ್ಮೆಂಟ್ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಯಾರು ಆ ಬಿಲ್ಡಿಂಗ್ ಕಟ್ಟಿಸಿಲ್ಲ. ಈಗ ಸರ್ವೆ ನಂಬರ್ 5ರಲ್ಲಿ ಕೋಡಿಮಂಚಳ್ಳಿ ಗ್ರಾಮದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಮಾಡಿದ್ರು. ಅದನ್ನು 16 ಕೋಟಿ ಹಾಕಿ ಉದ್ಘಾಟನೆ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಈಗ ಒಂದ್ 2-3 ಬಿಲ್ಡಿಂಗ್ ಅಲ್ಲಿ ವಾಸ ಇದಾರೆ ಅಷ್ಟೇ. ಇನ್ನೊಂದು ಬಿಲ್ಡಿಂಗು 20-30 ಮನೆ ಮೇಲಿದಾವೆ. ಅದು ಉಪಯೋಗನೇ ಆಗಿಲ್ಲ, ಹಾಳು ಬಿದ್ದು ಹೋಗಿದೆ. ಹಿಂಗೆ ಈಗ 16 ಕೋಟಿ ಸಾರ್ವಜನಿಕರು ತೆರಿಗೆ ಹಣದಲ್ಲಿ ಕಟ್ಟಿರ್ತಾರೆ. ಅದಿನ್ನ 10 ವರ್ಷ ಹೋದ್ಮೇಲೆ ಹಾಳು ಬಿದ್ದು ಇವಾಗೆ ಹೋಗಿದೆ. ಅದನ್ನ ದಬ್ಬಾಕ್ತಾರೆ, ಇನ್ನೊಂದು ಟೆಂಡರ್ ಮಾಡ್ತಾರೆ, ಕಾಂಟ್ರಾಕ್ಟರ್ ಕೊಟ್ಟು ಕಟ್ತಾರೆ. ಹೊಸ ತರ ಇದೇ ತರ ಕಟ್ತಾನೆ ಇದ್ರೆ ಉಪಯೋಗನೂ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಇಲ್ಲಿ ಪೊಲೀಸ್ ಅವರಿಗೆ ಸಿಗಬೇಕಾಗಿರುವಂತಹ ಸೂರಿನ ವ್ಯವಸ್ಥೆ ಈ ಮಟ್ಟಕ್ಕೆ ಹಾಳಾಗಿದೆ ಅಂತಂದ್ರೆ ಇನ್ನ ಬೇರೆಯವ್ರ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಏನಕ್ಕೆ ಇದಕ್ಕೆ ಕಾರಣ ಏನು? ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಗಮನ ಕೊಡ್ಲಿಲ್ವಾ ಅಂತ? ಪ್ರಶ್ನೆ ಏನಂದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತ ಹೊರವಲಯದಲ್ಲಿರುವಂತ ಅಕ್ಕುಪೇಟೆಯಲ್ಲಿ ಈ 6 ಕ್ವಾರ್ಟರ್ಸ್ ಗಳನ್ನ ನಿರ್ಮಾಣ ಮಾಡ್ತಾರೆ. 48 ಸಿಬ್ಬಂದಿಗಳಿಗೆ 10 ಹಿರಿಯ ಅಧಿಕಾರಿಗಳಿಗಂತೇಳಿ ಈಗ ಕ್ವಾರ್ಟರ್ಸ್ ಅನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ 2010ರಲ್ಲಿ ಕಾಮಗಾರಿ ಮುಗಿಯುತ್ತೆ. ಕಾಮಗಾರಿ ಮುಗಿದ ನಂತರ ಉದ್ಘಾಟನೆ ಕೂಡ ಮಾಡಲಾಗುತ್ತೆ. ಆದ್ರೆ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಯಾವುದೇ ವ್ಯವಸ್ಥೆ ಇಲ್ಲದೆ ಈಗ ಬಾಡಿಗೆ ಮನೆಯಲ್ಲಿ ಇರುವಂತದ್ದು. ಅವ್ರಿಗೆ ಈಗಾಗಲೇ ಅವ್ರಿಗೆ ಹೌಸಿಂಗ್ ರೇಟ್ ಅಲೈನ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ಸಿಟಿ ಲಿಮಿಟ್ಸ್ ಇರೋದ್ರಿಂದ 12ರಿಂದ 13,000 ಬರ್ಬೇಕಾಗುತ್ತೆ. ಆದ್ರೆ ಇವರು ಈ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರಂತ ಮಾತ್ರ 3,000ರಿಂದ 4,000. ಇದು ಯಾವುದಕ್ಕೂ ಸಾಲ್ತಿಲ್ಲ ಅಂತ ಹೇಳಿ ಈಗಾಗಲೇ ಮೌಖಿಕವಾಗಿ ಪೊಲೀಸ್ ಸಿಬ್ಬಂದಿ ಕೂಡ ಹೇಳ್ಕೊಂಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಗಳು ನಿರ್ಲಕ್ಷ್ಯದಿಂದ ಈ ಕ್ವಾರ್ಟರ್ಸ್ ಈಗ ಈ ಮೂಲಭೂತ ಸೌಕರ್ಯಗಳು ಇಲ್ಲದೆ